ಅಭಿವೃದ್ಧಿ ಅಜೆಂಡಾದಲ್ಲಿ ಮತ ಗಳಿಕೆಯನ್ನ ರಾಜಕೀಯ ಪಕ್ಷಗಳು ಮರೆತಂತೆ ಕಾಣ್ತಾ ಇವೆ. ಕಾರಣ ಈ ಚುನಾವಣೆಯಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಧರ್ಮದ ವಿಚಾರವೇ ಹೆಚ್ಚು ಸೌಂಡ್ ಮಾಡ್ತಿದೆ. ನಾನು ಯಾವತ್ತೂ ಹಿಂದುತ್ವದ ವಿರೋಧಿ ಅಂತ. ಚುನಾವಣೆ ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ. ಹಿಂದೂ ಅಂದ್ರೆ ದೇಹ, ಹಿಂದುತ್ವ ಅಂದ್ರೆ ಜೀವ. ಅದು ಕಳ್ಕೊಂಡ್ರೆ ಅಭಿವೃದ್ಧಿ ಮಾತೇ ಇಲ್ಲ, ಧರ್ಮವೇ ಎಲ್ಲ. ಸಾವರ್ಕರ್ ಟಿಪ್ಪು ಸಿದ್ಧಾಂತದ ಮೇಲೆ ಎಲೆಕ್ಷನ್. ಚುನಾವಣೆಗಳು ಅಭಿವೃದ್ಧಿ ಸಮಸ್ಯೆಗಳ ಆಧಾರದ ಮೇಲೆ ನಡೆಯುತ್ತವೆ. ಆದರೆ ಈ ಬಾರಿ ವೀರ ಸಾವರ್ಕರ್ ಟಿಪ್ಪು ಸುಲ್ತಾನ್ ಸಿದ್ಧಾಂತಗಳ ಮೇಲೆ ಚುನಾವಣೆ ನಡೆಯುತ್ತಂತೆ. ದೇಶಭಕ್ತ ಬೇಕಾ ಅಥವಾ ಮತಾಂಧ ಬೇಕಾ ಅಂತ ಜನ ಡಿಸೈಡ್ ಮಾಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬಾಂಬ್ ಸಿಡಿಸಿದ್ದಾರೆ. ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ? ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ? ಮತಾಂಧ ಟಿಪ್ಪುವಿನ ಪರವಾಗಿ ಇವತ್ತು ಸಿದ್ದರಾಮಯ್ಯ ನಿಲ್ತಾರೆ. ಅಷ್ಟೇ ಯಾಕೆ? ಅದಕ್ಕಾಗಿ ಹೇಳಿದೆ ಬಂಧುಗಳೇ, ಈ ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ಸಿನ ಚುನಾವಣೆ ಅಲ್ಲ. ಈ ಚುನಾವಣೆ ಕೇವಲ ಎರಡು ರಾಜಕೀಯ ಪಾರ್ಟಿಗಳ ವಿರೋಧ ಅಲ್ಲ. ಈ ಚುನಾವಣೆ ಎರಡು ರಾಜಕೀಯ ನಾಯಕರ ಮಧ್ಯೆ ಸ್ಪರ್ಧೆ ಅಲ್ಲ. ರಾಷ್ಟ್ರಭಕ್ತ ರಾಷ್ಟ್ರ ವಿರೋಧಿಗಳ ನಡೆಯತಕ್ಕಂಥ ಚುನಾವಣೆ. ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ. ನೀವು ಯೋಚನೆ ಮಾಡಿ, ರಾಷ್ಟ್ರಕ್ಕೆ ಯಾರು ಬೇಕು? ಬರಗಾಲದ ಈ ಚುನಾವಣೆಯಲ್ಲಿ ನಾವೆಲ್ಲ ರಾತ್ರಿ ಹೇಳುವ ಕೆಲಸವನ್ನು ಮಾಡಬೇಕಾಗುತ್ತೆ. ಟಿಪ್ಪು ಸುಲ್ತಾನ್ ರಾಜ ಅಲ್ಲ, ದೊಡ್ಡ ಮೋಸಗಾರ. ಕಟೀಲ್ ಹೇಳಿಕೆಗೆ ಸಿಟಿ ರವಿ ಬೆಂಬಲ ನೀಡಿದ್ದಾರೆ. ಟಿಪ್ಪು ಸುಲ್ತಾನ್ ಹುಟ್ಟು ರಾಜ ಅಲ್ಲ, ಮೋಸದಿಂದ ಒಡೆಯರ್ ಸಂಸ್ಥಾನ ಕಬಳಿಸಿದ್ದ. ಭಾಷೆಯನ್ನು ಬದಲಾಯಿಸುವುದು ಟಿಪ್ಪು ಸಿದ್ಧಾಂತ ಎಂದು ಸಿಟಿ ರವಿ ಕಿಡಿಕಾರಿದ್ರು. ಒಡೆಯರ್ ಮತ್ತು ಟಿಪ್ಪುವಿನ ನಡುವಿನ ಸಂಘರ್ಷ. ಒಡೆಯರ್ ಈ ಮಣ್ಣಿನ ಮೂಲ ನಿವಾಸಿ, ವಾರಸುದಾರ. ಮೈಸೂರು ದಸರಾ ಅಂತಿದ್ದಂಗೆ ಒಡೆಯರ್ ನೆನಪಾಗ್ತಾರೆ. ಮೈಸೂರಿನ ಅಭ್ಯುದಯ ಅಂತಿದ್ದಂಗೆ ಒಡೆಯರ್ ನೆನಪಾಗ್ತಾರೆ. ಕನ್ನಡ ಅಂತಿದ್ದಂಗೆ ಒಡೆಯರ್ ನೆನಪಾಗ್ತಾರೆ. ಹಾಗಾಗಿ ಒಡೆಯರ್ ಮತ್ತು ಟಿಪ್ಪುವಿನ ನಡುವಿನ ಸಂಘರ್ಷ ಇದೆ. ಹಿಂದುತ್ವ ಇಲ್ಲದ ಹಿಂದೂ ಶವಕ್ಕೆ ಸಮಾನ. ಇದೇ ವೇಳೆ ನಾನು ಹಿಂದೂ, ಆದ್ರೆ ಹಿಂದುತ್ವಕ್ಕೆ ನನ್ನ ವಿರೋಧವಿದೆ ಎಂದಿದ್ದ ಸಿದ್ದರಾಮಯ್ಯಗೂ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಹಿಂದುತ್ವ ಇಲ್ಲದವ ಹಿಂದೂ ಶವಕ್ಕೆ ಸಮಾನ ಎಂದು ಕಿಡಿಕಾರಿದ್ರು. ನನ್ನನ್ನು ಯಾವಾಗಲೂ ಹಿಂದೂ ಧರ್ಮದ ವಿರೋಧಿ, ಹಿಂದೂ ವಿರೋಧಿ. ನಾನು ಯಾವತ್ತೂ ಹಿಂದೂ ಧರ್ಮದ ವಿರೋಧಿನೂ ಅಲ್ಲ, ನಾನು ಕೂಡ ಹಿಂದೂನೇ. ಆದರೆ ಮನುವಾದದ ವಿರೋಧಿ, ಹಿಂದುತ್ವದ ವಿರೋಧಿ ಅಂತಕ್ಕಂಥದ್ದನ್ನು ಹಿಂದೂ ಧರ್ಮಕ್ಕೆ ವಿರೋಧ ಇಲ್ಲ. ಮತ್ತು ಯಾವುದಾದ್ರು ಧರ್ಮದಲ್ಲಿ ಕೊಲೆ ಹಿಂಸೆಗೆ ಪ್ರೋತ್ಸಾಹ ಇದೆಯಾ? ಆದರೆ ಮನುವಾದ ಇದೆಯಲ್ಲ, ಹಿಂದುತ್ವ ಇದೆಯಲ್ಲ, ಕೊಲೆ ಹಿಂಸೆ ತಾರತಮ್ಯಕ್ಕೆ ಪ್ರೋತ್ಸಾಹ ಕೊಡ್ತದೆ. ಹಿಂದೂ ಅಂದ್ರೆ ದೇಹ, ಹಿಂದುತ್ವ ಅಂದ್ರೆ ಜೀವ. ಅದು ಕಳ್ಕೊಂಡ್ರೆ ನೀವು ಅದು ಆಗಬಾರದು ಅಂತ ನಮ್ಮ ಬೈಕೆ. ಅದು ಆಗಬಾರದು ಅಂತಿದ್ರೆ ಹಿಂದೂ ಇದ್ದವನು ಹಿಂದುತ್ವವನ್ನು ಇಟ್ಕೊಂಡಿದ್ರೆ ಅದು ಜೀವ ಇರುತ್ತೆ. ಇಲ್ಲದೆ ಇದ್ರೆ ನಾನು ಹೇಳಿರೋದಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಜೋರಾಗಿ ಯಾರು ಹೇಳಿದ್ದು? ನೀವು ಹೇಳಿದ್ದು, ನಾನು ಹೇಳಿದ್ದಲ್ಲ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಹಿಂದುತ್ವ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಪೈಪೋಟಿ ಬದಲು ಧರ್ಮದ ವಿಚಾರ ಪ್ರಸ್ತಾಪವಾಗ್ತಿರೋದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.